ಆ ಮಗುವಿನ ಒಂದು ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಎಚ್ಚರಿಕೆ ಇದೆಯಮ್ಮ. ಏನು ಗಂಟೆ ಶಬ್ದ ಅಂತ ಹೇಳ್ತೀವಿ ನಾವು, ದೇವಸ್ಥಾನದಲ್ಲಿ ಗಂಟೆ ಶಬ್ದ ಬರುತ್ತಲ್ಲ, ಹಾಗೆ ಭಗವಂತ ನಮಗೂ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾನೆ ಪ್ರಕೃತಿ ಮೂಲಕ. ಏನದು? ಒಂದು ಮದುವೆ ಏನಕ್ಕಾಗಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ ಇಬ್ಬರು ಧಾರ್ಮಿಕವಾಗಿ ಪ್ರತಿದಿನ ನಡ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಅದು ಸಿಂಬಲ್, ಹೌದಲ್ವಾ? ಜೊತೆಯಲ್ಲಿ ಕೂತು ಪ್ರತಿಯೊಂದು ಶುಭ ಕಾರ್ಯವನ್ನು ಗಂಡು ಹೆಣ್ಣು ಕೂರಿಸೇ ಮಾಡಿಸ್ತಾರೆ. ಇದು ಪ್ರತಿದಿನವೂ ನೀವು ನಡೆಸ್ಕೊಂಡು ಹೋಗಬೇಕು ಅಂತ ಎಲ್ಲಿ ಹೇಳ್ತಾ ಇದ್ದಾರೆ, ಹೇಳಿದ್ದಾರೆ? ಈ ಪ್ರಶ್ನೆ ಹಾಕೋ ನೋಡಿ ಫಸ್ಟ್, ಹೌದಲ್ಲಮ್ಮ? ಮದುವೆ ದಿನ ಕೂತಿದ್ದಷ್ಟೇ, ಮಾಣೆಗೆ ಅವರೆಲ್ಲೋ ಇವರೆಲ್ಲೋ ಎಲ್ಲೋ ಒಂದು ಮನೆ ಒಳಗಡೆ ಒಂದು ಕಡೆ ಇರ್ತಾರಷ್ಟೇ. ಬಟ್ ಈ ಪ್ರಕ್ರಿಯೆ ಪ್ರಾರಂಭ ಆಗತ್ತೆ ಅನ್ಕೊಂಡಿದ್ಯಮ್ಮ, ಅಭ್ಯಾಸ ಆಗತ್ತೆ ಅನ್ಕೊಂಡಿದ್ಯಾ? ಈ ಅಭ್ಯಾಸಕ್ಕೆ ಮದುವೆ ಮಾಡಿಸೋದು ಅದು ಧಾರ್ಮಿಕವಾಗಿ ಪರಿವರ್ತನೆ ಆಗತ್ತೆ. ಅಂದರೆ ಸಮಯದ ಅಭಾವ ಅಂತಕ್ಕಂಥದ್ದು ಏನೋ ಒಂದು ಕಾರಣದಿಂದ ನಾನು ಮಾಡೋಕ್ಕಾಗಲ್ಲ, ಇಲ್ಲ ನೀನು ಮಾಡ್ಕೋ, ಈ ಥರದಲ್ಲಿ ಅದು ಬಿಟ್ಟಿರ್ತಾರೆ. ಅಲ್ಲಿ ನಾವು ದಾರಿ ತಪ್ಪದು. ಆ ದಾರಿ ತಪ್ಪದ ಮೇಲೆ ನೆಕ್ಸ್ಟ್ ಬರೋದು ಯಾವುದು? ಮಗು. ಆ ಮಗುವಿನಿಂದ ಮುಂದೆ ಏನು ಅಂತಕ್ಕಂಥದ್ದು ಅಂದರೆ, ಇವರು ಮದುವೆ ಅಂತಕ್ಕಂಥ ಸಂಸ್ಕಾರ ಅಂತಕ್ಕಂಥ ಧಾರ್ಮಿಕ ಭಾವನೆಯನ್ನು ರೂಪಿಸ್ಕೊಳ್ಳಿಲ್ಲ ಅಂದಾಗ ಆ ಮಗು ಸತ್ಯ ಯಾವ ಕಾರಣಕ್ಕೂ ಇವರು ಕಂಡುಹಿಡಿಯೋಕ್ಕಾಗಲ್ಲ, ಒಳ್ಳೆ ಮಗು ಪಡೆಯೋಕ್ಕಾಗಲ್ಲ. ಯಾಕೆ ಅಂದರೆ ಪ್ರಕೃತಿಯ ಸತ್ಯ ಏನು ತಿಳ್ಕೊಬೇಕಾಗಿತ್ತು ಅನ್ನೋ ಪ್ರಶ್ನೆ ಬರುತ್ತೆ ಇಲ್ಲಿ, ಹೌದಲ್ಲ? ಪ್ರಕೃತಿಯ ಸತ್ಯ ಏನು ಅಂತ ತಿಳ್ಕೊಳ್ತಕ್ಕಂಥದ್ದು, ಒಂದು ಸತ್ಯವನ್ನು ತಿಳ್ಕೊಂಡಾಗ ನಾವು ಎಷ್ಟು ಹಿಂದೆ ಇದ್ದೀವಿ ಅಂತ ಅರ್ಥ ಆಗುತ್ತೆ. ಗಂಡ ಹೆಂಡತಿ ಮದುವೆ ಆದಮೇಲೆ ಧಾರ್ಮಿಕ ವೃತ್ತಿಯಲ್ಲಿ ಪ್ರಾರಂಭ ಮಾಡ್ತಕ್ಕಂಥ ಒಂದು ಯೂನಿವರ್ಸಿಟಿ ಅಂತ ಹೇಳ್ಬೋದು. ಇದೇ ರೀತಿ ಈ ಸಮಯಕ್ಕೆ ಪೂಜೆ ಮಾಡಬೇಕು, ಈ ಥರನೇ ಇರಬೇಕು, ನಾವಿಬ್ಬರು ಹೀಗೆ ನಡ್ಕೋಬೇಕು, ಇದೆಲ್ಲ ಡಿಸಿಪ್ಲಿನ್ ಅಂತಕ್ಕಂಥದ್ದು ನಾವು ಏನು ಹೇಳ್ತೀವೋ ಮಾತಾಡೋ ಸಂದರ್ಭದಲ್ಲಿ, ಈ ಹೆಣ್ಣು ಗಂಡು ನಡ್ಕೊಳ್ತಕ್ಕಂಥ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈ ಡಿಸಿಪ್ಲಿನ್ ಇಲ್ಲಿ ಬರಬೇಕು. ಈ ಶಿಸ್ತು ಬರದೇನೆ ಮಗು ಪಡ್ಕೋಬಾರ್ದು. ಇದೆಲ್ಲೂ ಹೇಳಿಲ್ವಲ್ಲ. ಮದುವೆ ಆದ ತಕ್ಷಣ ಮಗು ಯಾಕಾಗಿಲ್ಲ ಅಂತ ಪ್ರಶ್ನೆ ಹಾಕ್ತಾರೆ ಜನ. ಆ ಜನಕ್ಕೋಸ್ಕರ ಮಗು ಮಾಡಿಕೊಂಡು ಆ ಮಗು ತಲೆ ಮೇಲೆ ಹಾಕ್ತೀವಲ್ಲ, ಸರಿನೇ ಸ್ವಲ್ಪ ಯೋಚನೆ ಮಾಡಿ. ನಾವು ಅದೇ ತಾನೇ ಮಾಡ್ತಾ ಇರೋದು. ಇನ್ನು ಯಾಕೆ ಮಗು ಆಗಿಲ್ಲ? ಎಲ್ರಿಗೂ ಪ್ರಶ್ನೆ. ಸೊ ಎಲ್ಲ ಟಕ್ 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 ಅಂತ ಆಗ್ಬಿಡ್ಬೇಕು, ಚೈನ್ ಲಿಂಕ್ ಅಂತ. ಅದು ಆಗದ್ಮೇಲೆ ಆಮೇಲೆ ಕುತ್ಕೊಂಡು ಯೋಚನೆ ಮಾಡ್ತಾರೆ, ಮದುವೆ ಮಾಡಿಕೊಂಡೆ ಪ್ರಯೋಜನ ಇಲ್ಲ, ಮಗು ಆಯಿತು ಪ್ರಯೋಜನ ಇಲ್ಲ, ಸಂಸಾರ ಇದೆ ಪ್ರಯೋಜನ ಇಲ್ಲ, ಮನೆ ಕಟ್ತೆ ಪ್ರಯೋಜನ ಇಲ್ಲ, ಉದ್ದಕ್ಕೂ ಮೈನಸಲ್ಲೇ ಹೋಗ್ತಾರೆ. ಹಾಗಿರ್ಬೇಕಾದ್ರೆ ಯಾವ ರೀತಿಯಲ್ಲಿ ಪ್ರಕೃತಿಯನ್ನು, ಅದಕ್ಕೊಂದು ಸಣ್ಣ ಉದಾಹರಣೆ, ಇವಾಗ ಗಣಪತಿ ಕೂರಿಸ್ತಾವ ಹಬ್ಬದಲ್ಲಿ, ಕಿವಿ ಗಣಪತಿಗೆ ಅಗಲ ಇದೆ, ತಲೆ ದಪ್ಪ ಇದೆ, ದೊಡ್ಡದಿದೆ. ಏನು ಸಂದೇಶ ಅದು ಅಂತ ಕೇಳಿದ್ರೆ, ನಾವು ಗಣಪತಿ ಕೂರಿಸ್ತಿದ್ದೀವಿ, ಹಗಲವಾದ ಕಿವಿ ಗಣಪತಿಗೆ ಯಾಕೆ ಅಂತಕ್ಕಂಥ ಒಂದು ವಿಚಾರ ತಗೊಂಡ್ರೆ, ವಿಚಾರಗಳನ್ನು ಕೇಳಿಸ್ಕೊಳ್ಳೋದು ಕಲ್ತ್ಕೋ. ಮಾತಾಡೋಕ್ಕೆ ಬಾಯಿ ಸೊಂಡ್ಲು ಮರೆ ಇರುತ್ತೆ, ಬಾಯಲ್ಲಿ ಮಾತಾಡೋದು ಕಮ್ಮಿ ಮಾಡಿ ಕೇಳಿಸ್ಕೊಳ್ಳೋದು ಕಲ್ತ್ಕೋ. ದಿಸ್ ಮೆಸೇಜ್. ತಲೆ ಯಾಕೆ ದೊಡ್ಡದು? ಗಣಪತಿಯ ಮೂಲ ಅರ್ಥ ಜ್ಞಾನಾರ್ಜನೆ ಅಂತ. ಗಣಪತಿ ಮೂಲ ಜ್ಞಾನ. ಸಣ್ಣ ಪುಟ್ಟದ್ದೆಲ್ಲ ತಲೆಗೆ ಹಾಕೋಬೇಡ, ದೊಡ್ಡ ದೊಡ್ಡ ವಿಚಾರಗಳನ್ನ ತಲೆಗೆ ಹಾಕೋ ಅಂತ ಹೇಳಿ ಜ್ಞಾನಾರ್ಜನೆ ವಿಚಾರಗಳನ್ನ ಮಾತ್ರ ತಲೆಯಲ್ಲಿಟ್ಕೋ ಅಂತ ಆ ಸಂದೇಶವನ್ನ ಕೊಟ್ಟಿರ್ತಕ್ಕಂಥ ಒಂದು ವಿಚಾರ. ಅದ್ರ ಹಿಂದೆ ಇದೆಲ್ಲ ಈ ಥರ ಎಲ್ಲ ತಿಳ್ಕೊಳಕ್ಕೆ ಮಾಡೋಕ್ಕೆ ಏನಕ್ಕೆ ಆಗ್ತಾ ಇಲ್ಲ ಅಂದರೆ, ಹೊಟ್ಟೆಗೆ ಹಾವು ಸುತ್ಕೊಂಡಿರೋದು. ಹೊಟ್ಟೆಗೆ ಹಾವು ಯಾಕೆ ಸುತ್ಕೊಂಡಿರೋದು ಅಂದರೆ, ಜೋಪಾನ ಸಿಕ್ಕದ್ದೆಲ್ಲ ತಿಂದರೆ ವಿಷ ಆಗಿರುತ್ತೆ. ಅದು ಹಾವು ಕಚ್ಚಿದ್ರೆ ಏನು ಬೈದಲ್ಲಿ ಮನುಷ್ಯ ಬದುಕ್ತಾನೋ, ಸಿಕ್ಕದ್ದೆಲ್ಲ ಹೊಟ್ಟೆಗೆ ತುಂಬಿಕೊಂಡ್ರೆ ಈ ಥರನೇ ಮನುಷ್ಯ ಬದುಕ್ತಾನೆ. ಇದು ಒಂದು ಸಂದೇಶ. ಅಂದರೆ ನಾವು ಯಾವ ಪೂಜೆ ಮಾಡ್ತೀವಿ, ಯಾವ ದೇವ್ರನ್ನಾರು ಮಾಡಿ, ಯಾವ ಹಬ್ಬನಾರು ಮಾಡಿ, ಅದ್ರ ಸಂದೇಶ ತಿಳ್ಕೊಂಡು ಮಾಡಿ. ನಿಜ. ಪಕ್ಕದ ಮನೆಯವ್ರು ಕೂರಿಸ್ತಾರೆ, ನಾನು ಕೂರಿಸ್ಬೇಕು ಅಂತ ಕಾಂಪಿಟೇಷನ್ಲೇ ಪ್ರತಿಯೊಂದು ನಡೀತಾ ಇದೆಯೇ ಹೊರತು, ನಮಗದ್ರಿಂದ ಸಂದೇಶ ಏನು ಸಿಕ್ಕಿದೆ ಅಂತ ಯಾರು ಕೇಳೋ, ಸ್ವಲ್ಪ ಎಲ್ರಿಗೂ ಹೇಳೋಕ್ಕಾಗಲ್ಲ, ಗೊತ್ತಿಲ್ಲ ಅಂತ ಗೊತ್ತಿರುತ್ತೆ, ಆದರೆ ಪ್ರಚಾರದಲ್ಲಿ ಕಮ್ಮಿ.